ಚುನಾವಣಾ ರಾಜಕೀಯ ಈ ಒಂದು 50 ವರ್ಷಗಳ ಸುವರ್ಣ ಮಹೋತ್ಸವ ಈ ಸಮಾರಂಭದಲ್ಲಿ ನಾನು 50 ವರ್ಷಗಳ ಕಾಲ ಈ ಸುದೀರ್ಘ ಚುನಾವಣಾ ರಾಜಕೀಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದೇನೆ, ಇದಕ್ಕೆ ಯಾರ್ಯಾರು ನನಗೆ ಅಗಾಧವಾದಂಥ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತಹ ಮಹಾಜನತೆಗೆ, ನನ್ನ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರು, ಭಾಳಷ್ಟು ಮತದಾರರು, ಜನತೆ ಎಲ್ಲರಿಗೂ ಕೂಡ ಇವತ್ತು ನಾನು ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಇದು ಅಭಿನಂದನಾ ಸಮಾರಂಭ ನನಗಲ್ಲ, ನನ್ನ ಸ್ನೇಹಿತರಿಗೆ, ನಮ್ಮ ಹಿರಿಯರಿಗೆ, ಹಿತೈಷಿಗಳಿಗೆ ಅಭಿನಂದನಾ ಸಮಾರಂಭ. ಆದರೆ ನನಗೆ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಸಮಾರಂಭ ಇದು. ಹಾಗಾಗಿ ಆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಸಮಾರಂಭ ಆಗಬೇಕು. ಮನಸ್ಸು ಬಿಚ್ಚಿ ಕೆಲವು ವಿಷಯಗಳನ್ನ ನಾನು ಮಾತಾಡ್ತೇನೆ ಆ ಸಮಾರಂಭದಲ್ಲಿ ಅಂತೇಳಿ. ವಿಶೇಷವಾಗಿ ನಮ್ಮ ಅಭಿನಂದನಾ ಸಮಿತಿ ಅಧ್ಯಕ್ಷ ಸಿದ್ದವರು, ನಾನು ಅವರು ಸುಮಾರು 47 ವರ್ಷಗಳಿದ್ದು ಕೂಡ ಸ್ನೇಹಿತರು. ಅವರು ಅಭಿನಂದನಾ ಸಮಿತಿ ಅಧ್ಯಕ್ಷರು. ಅವರು ನಾವು ಕೂತು ಮಾತಾಡುವಾಗ ಈ ಅಭಿನಂದನಾ ಸಮಾರಂಭಕ್ಕೆ ಯಾರ್ಯಾರು ಬರಬೇಕು ಅಂತ ಹೇಳಿದಾಗ ನಾನೇ ಸಲಹೆ ಕೊಟ್ಟೆ ಅವ್ರಿಗೆ. ಎಂ ಕೃಷ್ಣವರು, ಯಾಕೆಂದರೆ ನಾನು 50 ವರ್ಷಗಳ ಕಾಲ ಈ ಚುನಾವಣಾ ರಾಜಕೀಯದಲ್ಲಿ ಸೇವೆ ಮಾಡಿದ್ದೇನೆ. ಯಾಕೆಂದರೆ ಪಾಲಿಟಿಕ್ಸ್ ಇಸ್ ಎ ಪಬ್ಲಿಕ್ ಸರ್ವಿಸ್, ಸೇವೆ ಅಂತಲೇ ಹೇಳಬೇಕಾಗತ್ತೆ. ಅದು ಅಂದರೆ ವಿತ್ ಸೋಷಿಯಲ್ ಕಮಿಟ್ಮೆಂಟ್ ಅಂತೇಳಿ. ಹಾಗಾಗಿ ನಾಗಣ್ಣವ್ರು ಪ್ರಸ್ತಾಪ ಮಾಡಿ ಹೇಳಿದ್ರು, ಪಾಲಿಟಿಕ್ಸ್ ಮೇ ಬಿ ದಿ ಸೀರೀಸ್ ಆಫ್ ಕಾಂಪ್ರಮೈಸಸ್ ಬಟ್ ನಾಟ್ ಅಟ್ ದಿ ಕಾಸ್ಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳಿದ್ದೇನೆ. ರಾಜಕೀಯ ಹೊಂದಾಣಿಕೆಯ ಸರಮಾಲೆಗಳಿರ್ಬೋದು, ಆದರೆ ಸ್ವಾಭಿಮಾನ ಬಲಿ ಕೊಟ್ಟಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇರ್ತಾರೆ. ದಲಿತ ಬಂಡಾಯ ಸಂದರ್ಭದ ಯಾವ ಲೇಖಕರು ಇಂತಹ ದುರ್ಘಟನೆ ಬಗ್ಗೆ ಎಲ್ಲೂ ಒಂದು ಅಕ್ಷರ ಬರೆಯಲಿಲ್ಲ ಅನ್ನುವ ವಿಷಾದ ನನ್ನನ್ನು ಕಾಡ್ತಾ ಇದೆ ಅಂತ ಪಾಡಿದ್ದಾರೆ. ಅವರ ಹೋರಾಟದ ಫಲವಾಗಿ 18 ವರ್ಷಗಳ ಕಾಲ ಈ ಕೇಸ್ ನಡೀತು. ಕೊನೆಗೆ ಎಲ್ಲ 24 ಜನರಿಗೂ ಕೂಡ ಜೀವಾವಧಿ ಶಿಕ್ಷೆ ಆಯಿತು. ಆವಾಗ ಬರೀತಾರೆ ಪ್ರಸಾದ್ ಅವರು, ಅನ್ಯಾಯಕ್ಕೆ ಒಳಗಾದವರಿಗೆ, ಅಶಕ್ತರಿಗೆ, ಅಸಹಾಯಕರಿಗೆ ನ್ಯಾಯ ಕೊಡಿಸಬೇಕು ಎನ್ನುವ ನನ್ನ ಮನಸ್ಥಿತಿಗೆ ಒಂದು ರೀತಿಯಲ್ಲಿ ಈ ಘಟನೆಯಿಂದ ಸ್ಫೂರ್ತಿ ಲಭಿಸಿತು ಅಂತ ಹೇಳಿ ಬರೀತಾರೆ. ಮುಂದೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಕೇಂದ್ರ ಸಚಿವರಾಗಿ ಆಹಾರ ಮತ್ತು ಸಾರ್ವಜನಿಕ ವಿತರಣೆ, ಸಕ್ಕರೆ ಗ್ರಾಹಕ ವ್ಯವಹಾರಗಳ ರಾಜ್ಯ ಸಚಿವರ ಸ್ಥಾನದಿಂದ ಅನೇಕ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಅದನ್ನೆಲ್ಲ ವಿವರವಾಗಿ ಹೇಳೋದಕ್ಕೆ ಸಮಯ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.